ಅಂಗನವಾಡಿ ಕಾರ್ಯಕರ್ತೆಯರಿಗೆ ಮೊಬೈಲ್ ಮತ್ತು ಕಿಟ್ ವಿತರಿಸಿದ ರಾಜು ಕಾಗೆ. ಅಂಗನವಾಡಿ ಕೇಂದ್ರಗಳಲ್ಲಿ ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ಮೌಲ್ಯಗಳನ್ನು ಕಲಿಸುವ ಕೆಲಸವನ್ನ ಅಂಗನವಾಡಿ ಕಾರ್ಯಕರ್ತೆಯರು ಮಾಡುತ್ತಿದ್ದಾರೆ. ಶಾಸಕ ರಾಜು ಕಾಗೆ ಇಂದಿನ ಮಕ್ಕಳಿಗೆ ಮೊದಲು ಶಿಕ್ಷಣ ಪ್ರಾರಂಭವಾಗುವುದೇ ಅಂಗನವಾಡಿ ಕೇಂದ್ರಗಳಿಂದ. ಇಲ್ಲಿ ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ಮೌಲ್ಯಗಳನ್ನು ಕಲಿಸುವ ಕೆಲಸವನ್ನ ಅಂಗನವಾಡಿ ಕಾರ್ಯಕರ್ತೆಯರು ಮಾಡ್ತಾರೆ ಎಂದು ಕಾಗವಾಡ ಶಾಸಕ ರಾಜು ಕಾಗೆ ಹೇಳಿದ್ದಾರೆ. ಅವರು ಕಾಗವಾಡ ಪಟ್ಟಣದ ಗಣೇಶವಾಡಿ ರಸ್ತೆಗೆ ಸ್ಥಳಾಂತರವಾಗಿದ್ದ ಸಿಡಿಪಿಒ ಕಚೇರಿಯನ್ನ ಉದ್ಘಾಟನೆ ಮಾಡಿ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಮೊಬೈಲ್ ಫೋನ್ ಮತ್ತು ಸೀರೆಯನ್ನ ವಿತರಿಸಿ ಮಾತನಾಡುತ್ತಾ, ಅಂಗನವಾಡಿ ಕಾರ್ಯಕರ್ತೆಯರಿಗೆ ಸಹಾಯವಾಗುವ ದೃಷ್ಟಿಯಿಂದ ಸರ್ಕಾರ ಅವರಿಗೆ ಮೊಬೈಲ್ ಫೋನ್ ಅನ್ನು ನೀಡಿದ್ದು, ಇದರಿಂದ ಕಾರ್ಯಕರ್ತರಿಗೆ ಅನುಕೂಲವಾಗಲಿದೆ ಅಂತ ಹೇಳಿ ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಅಧಿಕಾರಿಗಳಾದ ತಹಶೀಲ್ದಾರ್ ರಾಜೇಶ್ ಬುರ್ಲಿ, ಎಒ ವೀರಣ್ಣ ವಾಲಿ, ಪಟ್ಟಣ ಪಂಚಾಯತ್ ಅಧಿಕಾರಿ ಕೆಕೆ ಘಾವಡೆ, ಸಿಡಿಪಿಒ ಸಂಜೀವ್ ಕುಮಾರ್ ಸದಲಗಿ, ಮುಖಂಡರಾದ ಉಮೇಶ್ ಪಾಟೀಲ, ರಮೇಶ್ ಚೌಗಲ, ಚಿದಾನಂದ ಅವಟಿ, ಸೌರಭ ಪಾಟೀಲ, ವಿದ್ಯಾಧರ ಧೋಂಡಾರೆ, ಸಚಿನ ಚೌಗಲೆ, ರಾಜು ಮದಮೆ, ಕಾಕಾ ಪಾಟೀಲ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ದಿವಸ ಗಣ ಸರ್ಕಾರದ ವತಿಯಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಡಿ ಪ್ರತಿಯೊಂದು ಶಿಶು ಅಭಿವೃದ್ಧಿ ಯೋಜನೆ ಕಚೇರಿಗೆ ಅಂಗನವಾಡಿ ಕಾರ್ಯಕರ್ತರಿಗೆ ಹಾಗೂ ಮೇಲ್ವಿಚಾರಕರಿಗೆ ಮೊಬೈಲ್ಗಳನ್ನು ಸಪ್ಲೈ ಆಗಿತ್ತು ಸರ್ಕಾರದಿಂದ. ಹಂಗೆ 312 ಕಾಗವಾಡ ಮತಕ್ಷೇತ್ರಕ್ಕೆ ಒಟ್ಟು 312 ಅಂಗನವಾಡಿ ಕೇಂದ್ರಗಳಿದ್ದು 312 ಅಂಗನವಾಡಿ ಕೇಂದ್ರಗಳ ಕಾರ್ಯಕರ್ತರಿಗೆ ಇವತ್ತಿನ ದಿವಸ ನಾವು ಮೊಬೈಲ್ ಆಮೇಲೆ ಚಾರ್ಜರ್ ಸಂಪೂರ್ಣ ಕಿಟ್ಟನ್ನು ಇವತ್ತು ವಿತರಣೆ ಮಾಡ್ತಾ ಇದ್ದೀವಿ. ಅದೇ ರೀತಿ ಪ್ರತಿಯೊಂದು ಅಂಗನವಾಡಿ ಕೇಂದ್ರಗಳಿಗೆ ಮೆಡಿಸಿನ್ ಕಿಟ್ ಕೂಡ ಸರ್ಕಾರದಿಂದ ಸಪ್ಲೈ ಆಗಿದ್ದು ಅದನ್ನು ಕೂಡ ಪ್ರತಿಯೊಂದು ಕೇಂದ್ರಗಳಿಗೆ ಕೊಡ್ತಾ ಇದ್ದೀವಿ. ಆಮೇಲೆ ಪ್ರತಿಯೊಂದು ವರ್ಕರ್ಗೆ ಆಮೇಲೆ ಹೆಲ್ಪರ್ಗೆ 2 ಸಾರಿ ಯೂನಿಫಾರ್ಮ್ ಅವು ಸರ್ಕಾರದಿಂದ ಸಪ್ಲೈ ಆಗಿದ್ದವು. ಅವನ್ನೂ ಇವತ್ತು ನಾವೆಲ್ಲ ಕಾರ್ಯಕರ್ತರಿಗೆ ಕೊಡುವ ಮುಖಾಂತರ ಸರ್ಕಾರದ ಯೋಜನೆಗಳು ಏನಿದ್ವಲ್ಲ ಅವ್ನ ಸಮರ್ಪಕವಾಗಿ ಕೊಡುವ ನಿಟ್ಟಿನಲ್ಲಿ ನಾವು ಇವತ್ತಿನ ದಿವಸ ಸಭೆ ಕರೆದು ಇವನ್ನೆಲ್ಲನೂ ಎಲ್ಲ ಕಾರ್ಯಕರ್ತರಿಗೆ ವಿತರಿಸ್ತಾ ಇದ್ದೀವಿ. ಅವ್ರದ್ದು ಈ ನಮ್ಮ ಪೋಷಣ ಅಭಿಯಾನ ಕಾರ್ಯಕ್ರಮದಡಿ ಪ್ರತಿಯೊಂದು ಅಂಗನವಾಡಿಗೆ ಎಲ್ಲ ಕಾರ್ಯಚಟುವಟಿಕೆಗಳನ್ನು ಅದರಲ್ಲಿ ಅಪ್ಲೋಡ್ ಮಾಡಬೇಕಾಗಿತ್ತು. ಹೀಗಾಗಿ ಅದು ಸ್ವಲ್ಪ ಮೊಬೈಲ್ಸ್ ಪ್ರಾಬ್ಲಮ್ ಆಗ್ತಾಯಿದ್ರು. ಅದಕ್ಕೆ ಸರ್ಕಾರದಿಂದ ಈಗ ಗ್ಯಾಲಕ್ಸಿ A05 ಈ ಮೊಬೈಲನ್ನು ಕೊಟ್ಟಿದ್ದಾರೆ. ಇದರ ರ್ಯಾಮ್ ಮತ್ತು ಕೆಪಾಸಿಟಿ ಹೆಚ್ಚಿರೋದ್ರಿಂದ ಇದು ಹೈ ಕ್ವಾಲಿಟಿ ಇರೋದ್ರಿಂದ ಇದರಾಗ ಅವರು ದಿನನಿತ್ಯದ ಕೆಲಸಗಳನ್ನು ಆಮೇಲೆ ನಮ್ಮ ಎಲ್ಲ ಯೋಜನೆಗಳನ್ನು ಇದರಲ್ಲಿ ಅಳವಡಿಸಲಿಕ್ಕೆ ಅನುಕೂಲ ಆಗುತ್ತೆ. ಅದಕ್ಕೆ ಸರ್ಕಾರದಿಂದ ಈಗ ಕೊಟ್ಟಿದ್ದಾರೆ. ಇವತ್ತು ಎಲ್ಲರಿಗೂ ನಾವು ಅಂಗನವಾಡಿ ಕಾರ್ಯಕರ್ತರಿಗೆ ರಿಜಿಸ್ಟರ್. ಉಮೇಶ್ ಕೋಳಿ, UK9 ನ್ಯೂಸ್ ಕನ್ನಡ, ಚಿಕ್ಕೋಡಿ. ಸ್ವಸ್ಥ ಪ್ರಜಾಪ್ರಭುತ್ವಕ್ಕಾಗಿ ನಮ್ಮ ಧ್ವನಿ.